press the bell icon on the YouTube app and never miss another update. Okay, hello my dear students. ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ತಿಳ್ಕೊಂಡು ಟೈಮ್ ವೇಸ್ಟ್ ಮಾಡದೆ ನೆಕ್ಸ್ಟ್ ನಿಮ್ಮ ಎಕ್ಸಸೈಸ್ 7.6 ಕಂಟಿನ್ಯೂ ಮಾಡೋಣ. ಬೋರ್ಡ್ ಮೇಲೆ ಫಾರ್ಮುಲಾ ಬರೆದಿದ್ದೀನಿ ಅಡ್ವಾನ್ಸಾಗಿ, ನಿನ್ನೆ ಕ್ಲಾಸ್ ಬರೆದಿದ್ವಿ. ಕೆಲವು ಸ್ಟೂಡೆಂಟ್ಸ್ ಏನಿಲ್ಲ ಇದು 1 and 2 ಅಂದರೆ ಏನಲ್ಲ ಅದು ಅಂತ ಕೆಲವು ಹುಡುಗರು ಅಂಥವ್ರು ಅದಾರೆ. 1 ಈಸ್ ಫಂಕ್ಷನ್ ಆಫ್ ಎಕ್ಸ್, ಸೆಕೆಂಡ್ ಈಸ್ ಆಲ್ಸೋ ಫಂಕ್ಷನ್ ಆಫ್ ಎಕ್ಸ್ ಅಂತ ಬರ್ಕೊಂಬಿಡೋಲ್ಲಿ, ಒಂದು ಕಡೆ ಬರ್ಕೊಂಬಿಡೋ. ನಿನ್ನೆ ಕ್ಲಾಸ್ ಏನಿದೆಯಲ್ಲ ಹೆಡ್ಡಿಂಗಲ್ಲಿ ಹೋಗ್ಬಿಟ್ಟು 1 ಅಂದರೆ ಅದು ಫಂಕ್ಷನ್ ಆಫ್ ಎಕ್ಸ್ ಅಲ್ಲೇ, 2 ಅಂದರೆ ಲೇ ಫಂಕ್ಷನ್ ಆಫ್ ಎಕ್ಸ್, ವೇರಿಯೇಬಲ್ ಸೇಮ್ ಇದಾವಪ್ಪ ಅಂತ ಅನ್ಕೋ. ನಾವು ಡಿಯರ್ ಸ್ಟೂಡೆಂಟ್ಸ್ ಸ್ಟಾರ್ಟ್ ದಿಸ್ ಇಂಟೆಗ್ರಲ್ ಆಫ್, ಅಲ್ಲೊಂದು ಸಾಲ್ಡ್ ಇದೆ, ಇಲ್ಲಿ ಅನ್ಸಾಲ್ಡ್ ಇದೆ, ಅದನ್ನ ನಾವು ಮಾಡೋಣ ಅಂತ. ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಮಾಡಿ ಅಂತ ಹೇಳಿತ್ತು, ಮಾಡಿದಿರಂತ ಅನ್ಕೋಣ. ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಸೊ ಅಗೇನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಫಂಕ್ಷನ್ ಯಾವುದು ಸೆಕೆಂಡ್ ಫಂಕ್ಷನ್ ಯಾವುದು ಚೂಸ್ ಮಾಡಲಿಕ್ಕೆ ತುಂಬ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇನ್ವರ್ಸ್ ಫಂಕ್ಷನ್ಸ್ ಏನಾದರೂ ಇದ್ದರೆ ಅದನ್ನು ಫಸ್ಟ್ ಫಂಕ್ಷನಿಗೆ ಹಾಕೊಂಡ್ಬಿಡ್ಬೇಕು. ಇನ್ವರ್ಸ್ ಫಂಕ್ಷನ್ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ದ ಫಸ್ಟ್ ಫಂಕ್ಷನ್ ಇಂಟು ರಿಮೈನಿಂಗ್ ಇದೆ ನೋಡೋಣ, ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆಲ್ಲ. ಇದನ್ನು ಹೆಂಗಾದ್ರೂ ಮಾಡಿ ಇಂಟಗ್ರೇಟ್ ಮಾಡ್ಬೋದು. ನಿನ್ನೆ ಕ್ಲಾಸ್ ಮಾಡಿದ್ದು ನೋಡಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡ್ಕೊಂಡು ಹೇಳ್ಕೊಟ್ಟಿದ್ದೀನಿ. ಇದು ಸೆಕೆಂಡ್ ಫಂಕ್ಷನ್. ಸೆಕೆಂಡ್ ಫಂಕ್ಷನ್ ಮಸ್ಟ್ ಬಿ ಚೂಸನ್ ಸಚ್ ದ್ಯಾಟ್ ಇಟ್ಸ್ ಇಂಟಗ್ರೇಷನ್ ಮಸ್ಟ್ ಬಿ ನೋನ್. Correct? So now let us consider equation 2 now. Consider integral of x divided by root of 1 minus x square with respect to x andre first step eno put 1 minus x square is equal to t, differentiate 2x into dx is equal to dt. So what you will get? Integral of numerator dt divided by minus 2 into root of t. So that is equal to minus 1 by 2 root t ಅಂತ ಹೇಳಿ ನಿನ್ನೆ ಮಾಡಿದ್ದು ನೆನಪಿದೆ ಅಲ್ವಾ? ಸೊ ಮತ್ತೆ ಅದೇ ಬರಿತಾ ಇದ್ದೀರಾ. ಮೈನಸ್ ರೂಟ್ ಆಫ್ ಟಿ ಅಂದರೆ ಏನಪ್ಪ ಅಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್. ಅಲ್ಲಿ ಬರೋ ಸ್ಟೆಪ್ಸನ್ನು ಇದನ್ನು ಸಪ್ರೇಟಾಗಿ ಬರ್ಕೊಂಡ್ಬಿಡ್ಬೇಕು, ಈ ರೈಟ್ ಸೈಡಲ್ಲಿ ಬರ್ಕೋಬೇಕು. ಸೆಕೆಂಡ್ ಫಂಕ್ಷನ್ನದ ಇಂಟಗ್ರೇಷನ್, ಈ ಫಂಕ್ಷನ್ದ ಇಂಟಗ್ರೇಷನ್ ಎಷ್ಟು ಬಂತು? ಮೈನಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬಂತು. ಇದನ್ನು ಸಪ್ರೇಟಿಂಗ್ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕು ಎಕ್ಸಾಮಲ್ಲಿ. ಯು ಮಸ್ಟ್ ಶೋ ದಟ್ ಇಂಟಗ್ರೇಷನ್ ಆಫ್ ದಿಸ್ ಸಪರೇಟ್ಲಿ, ದಟ್ ಈಸ್ ಮೈನಸ್ 1 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸರ್ ಅರ್ಥ ಆಗಿದೆ, ಬರಬೇಕು. ಈಕ್ವಲ್ಸ್ ಟು, ಡಿಯರ್ ಸ್ಟೂಡೆಂಟ್ಸ್, ಅಸ್ಯೂಮಿಂಗ್ ದಟ್ ದಿಸ್ ಯು ಹ್ಯಾವ್ ರಿಟರ್ನ್ ಆನ್ ದಿ ರೈಟ್ ಸೈಡ್. ಸ್ಟಾರ್ಟ್. ಸರ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ into integration of second function, integration of second function. ಆಮೇಲೆ ಡೈರೆಕ್ಟ್ ಬರೋಣ ಅಂತೇಳಿ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ ಇಂಟಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಕಾಸ್ ಇನ್ವರ್ಸ್ ಎಕ್ಸ್ ಡಿಫರೆನ್ಸಿಯೇಷನ್ ಇಸ್ minus 1 by root of 1 minus x square into integration of a second function x divided by root of 1 minus x square with respect to x into dx. ಈಗ ನಿಮಗೆ ಅರ್ಥ ಆಗಿರ್ಬೇಕು ಇದನ್ನ ಯಾಕೆ ಹಿಂಗೆ ಬರ್ಕೊಂಡ್ರು ಸರ್, ಇದನ್ನ ಯಾಕೆ ಬರ್ತಾರೆ ಅಂದರೆ ಇದು ಉದ್ದ ಇದೆಯಲ್ಲಪ್ಪ, ಬರ್ಕಂತ ಹೋದ್ರೆ ಒಂಥರ ಹನುಮಂತನ ಬಾಲ ಆದಂಗೆ ಆಗುತ್ತೆ. ಇಟ್ ಲುಕ್ಸ್ ಆಡ್. ಸಪರೇಟ್ಲಿ ಕ್ಯಾಲ್ಕುಲೇಟ್ ದ ಇಂಟಗ್ರೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್. ಫೈನ್, ಇದನ್ನು ಬರ್ಕೊಂಡಿದ್ದೀರಾ? ಈಗ ನಮಗೆ ಡೈರೆಕ್ಟ್ ಆನ್ಸರ್ ಏನು ಬಂದಿದೆ ಸರ್ ನೋಡ್ಕೊಳ್ಳಿ. ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಎಂಬುದು ಮೈನಸ್ 1 ಬೈ ರೂಟ್ ಎಕ್ಸ್ ಸ್ಕ್ವೇರ್ ಬಂದಿದೆ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ನೋಡಿ ವಿದ್ಯಾರ್ಥಿಗಳೇ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಇದಿಷ್ಟಕ್ಕೂ ಆನ್ಸರ್ ಏನು ಬಂದಿತ್ತು ಈಗ ಜಸ್ಟ್ ಸಾಲ್ವ್ ಮಾಡಿದ್ವಲ್ಲ, ಮೈನಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಬ್ರಾಕೆಟ್ ಬರೀಲೇಬೇಕು. ಇದೆಲ್ಲ ಸಬ್ಸ್ಟಿಟ್ಯೂಷನ್ ಮಾಡಿ ಬರೆದ್ರೆ ಇಟ್ ಲುಕ್ಸ್ ಆಡ್, ಲೆಂಗ್ದಿ, ಕನ್ಫ್ಯೂಷನ್. ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟಗ್ರಲ್ ಆಫ್ ಇದು ಹೆಂಗೆ ಫಸ್ಟ್ ಹೆಂಗೆ ಹೆಂಗೆ ಸುಮ್ಮನೆ ಬರ್ಕೋಬೇಕು ಅದನ್ನು
ಬರ್ಕೊಂಡಿದ್ದೀವಿ ಸರ್. ನೋಡಿ ಸರಿಯಾಗಿ ನೋಡ್ಕೊಳ್ಳಿ, ಇದನ್ನು ಆ್ಯಸ್ ಇಟ್ ಈಸ್ ಸುಮ್ಮನೆ ಹಿಂಗೆ ಬರ್ಕೊಂಡಿದ್ಯಾ, -1/√(1 - x²) ಹೆಂಗೈತೆ ಹಂಗೆ ಬರ್ಕೊಂಡು ಇಂಟಗ್ರೇಷನ್ ಮಾಡಿಲ್ಲ ಇನ್ನು ನಾನು. ಇಂಟಗ್ರೇಷನ್ ಆಫ್ ಇದು ಹೆಂಗೈತೆ ಹಂಗೆ ಬರ್ಕೊಂಡಿದ್ದೀನಿ. ಏನಿದು ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ದು ಅದು ಗೊತ್ತಿದೆ, ಹೇಳ್ಕೊಟ್ಟಿದ್ದೀನಿ. ಇದರ ಆನ್ಸರ್ ಎಷ್ಟು ಬಂತು ಸರ್? ಈಗ ಜಸ್ಟ್ ಪ್ರೂವ್ ಮಾಡಿದ್ರಲ್ಲ, -√(1 - x²). ನೋಡಿ ಬರ್ದದ್ದು ಅರ್ಥ ಆಯ್ತಾ? ಚೆಕ್ ಮಾಡ್ಕೊಳ್ಳಿ. ಇಂಟು dx. ನಾನು ಆಗಲೇ ಹೇಳಿದ್ದು ಯಾಕೆ ಅದನ್ನು ಬರ್ಕೊಂಡ್ರೆ ಎಷ್ಟು ಈಸಿ ಆಗುತ್ತೆ ಅನ್ನೋದಕ್ಕೆ. ಈಗ ನೋಡು, ಈ √(1 - x² ಕ್ಯಾನ್ಸಲ್ ಆಗಿಬಿಡ್ತು. ಸೊ ನಿನ್ನ ಆನ್ಸರು ಮೈನಸ್ ಹೊರಗೆ ಬರ್ಕ -√(1 - x² ಇಂಟು ಕಾಸ್ ಇನ್ವರ್ಸ್ ಆಫ್ x ಪ್ಲಸ್ ಇಂಟು ಮೈನಸ್ ಮೈನಸ್ ವಾಟ್ ಈಸ್ ಲೆಫ್ಟ್ ಇಯರ್? ಇಂಟಗ್ರೇಷನ್ ಆಫ್ ಇದೆಲ್ಲ ಕ್ಯಾನ್ಸಲ್ ಆದ 1 ಉಳಿತು, x ಪ್ಲಸ್ c. ಮುಗೀತು ಕಣಪ್ಪ ಆನ್ಸರು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಾಲ್ವ್ ಮಾಡಿದ್ದಾರೆ, ಸಾಲ್ವ್ ಮಾಡಿದ್ದು ನೀವು ಮಾಡ್ಕೋದನ್ನು. ಸೇಮ್ ಪ್ರಾಬ್ಲಮ್ ಹೋಮ್ವರ್ಕ್. x ಇಂಟು ಸೈನ್ ಇನ್ವರ್ಸ್ x ಡಿವೈಡೆಡ್ ಬೈ √(1 - x² ವಿತ್ ರೆಸ್ಪೆಕ್ಟ್ ಟು x. ಫಾಲೋ ದ ಸೇಮ್ ಮೆಥಡ್ ಆಸ್ ಐ ಟೋಲ್ಡ್. ಲಾಸ್ಟ್ ಒನ್ ಮೋರ್ ಪ್ರಾಬ್ಲಮ್ ಆಫ್ ದಿಸ್ ಕೈಂಡ್. ನಂಬರ್ ಕಂಟಿನ್ಯೂಸ್ ನಂಬರ್ ಹಾಕೋತಾ ಹೋಗಿ. ಇಂಟಗ್ರೇಷನ್ ಆಫ್ x ಇಂಟು sec² x ವಿತ್ ರೆಸ್ಪೆಕ್ಟ್ ಟು x ಇದೆ. ಹಾಂ, ಈ ಪ್ರಾಬ್ಲಮ್ ಮಾಡ್ತೀರಾ? ಸಾಲ್ವ್ಡ್ ಇದೆ, ಮಾಡಬೇಕು ಅಂತ. ನಾವು ಡೆಫಿನೆಟ್ಲಿ ಯು ಕ್ಯಾನ್ ಚೂಸ್ secant² x as second function because integration of secant² x is known. Integration of secant² x with respect to x ಏನು ಬರೀತೀಯಾ? tan x ಬರೀತೀಯಾ? ಗೊತ್ತಿದೆ. ಸೊ ಈಗ ನೋಡ, ಸ್ಟಾರ್ಟ್ ಮಾಡು. ಫಸ್ಟ್ ಫಂಕ್ಷನ್ ಸ್ವಲ್ಪ ಫಾಸ್ಟ್ ಹೋಗೋಣ. ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್. ಅರ್ಥ ಆಗಿದೆ ಸರ್? ಸ್ಟಾರ್ಟ್. x ಇಂಟು secant² x ಇಂಟಗ್ರೇಷನ್ ಈಸ್ tan x ಮೈನಸ್ ಇಂಟಗ್ರಲ್ ಆಫ್ x with respect to x is 1. Again integration of secant² x is a tan x with respect to x. Again I am telling you we do not add constant of integration here. x tan x ಮೈನಸ್ ನೋಡಪ್ಪ, ಇಂಟಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಗೊತ್ತಿರಬೇಕಂತ ಹೇಳಿದ್ವಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ವಾಟ್? ಲಾಗ್ ಆಫ್ ಮಾಡ್ ಆಫ್ ಸೀಕ್ಯಾಂಟ್ ಎಕ್ಸ್ ಅಥವಾ ಮೈನಸ್ ಲಾಗ್ ಆಫ್ ಕಾಸ್ ಎಕ್ಸ್ ಬರೀತಾರೆ. ಕಲಿಸಿದ್ದೀವಿ ಇದನ್ನು. ಈ ಥರ ಬಂದಾಗ ನೆನಪಾಗಬೇಕು. ಸೊ ಇಂಟಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಇಸ್ ಗೊತ್ತಿಲ್ಲ ಅಂತ ಬಿಟ್ಟು ಬರೋಂಗಿಲ್ಲ. ಲಾಗ್ ಆಫ್ ಸೀಕ್ಯಾಂಟ್ ಎಕ್ಸ್ ಮಾಡ್ ಆಫ್ ಸೀಕ್ಯಾಂಟ್ ಎಕ್ಸ್ ಪ್ಲಸ್ ಸಿ. ಇಲ್ಲೊಂದು ಕಾಣಿಸ್ತಾ ಇದೆ, ಅದೊಂದು ಮುಗಿಸೋಣ. ಈ ಟೈಪ್ ಮುಗೀತಿ ಇವತ್ತು. ಎಕ್ಸ್ ಇಂಟು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ಸರ್ ಇದನ್ನು ಹೇಳ್ಕೊಟ್ಟಿಲ್ಲ ಅಂಥೇಳಿ ಬೆನ್ನತ್ತಬೇಡಿ, ನೀವು ಟ್ರೈ ಮಾಡಿದ್ರೆ ಬೆಸ್ಟ್. ಅದು ನೀವು ಮಾಡಬೇಕು. ಈಗ ಎಲ್ಲರೂ ಹೇಳಿ, ಕ್ಯಾನ್ ಯು ಟೇಕ್ ಲಾಗ್ x² ಆಸ್ ಸೆಕೆಂಡ್ ಫಂಕ್ಷನ್? ನೋ, ಬರೋದಿಲ್ಲ ಸರ್, ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಅಳಿಸ್ಬೋದೇನಪ್ಪ ಇಲ್ಲಿ? ಎಸ್ ಸರ್. ಸೊ ಇಂಟಗ್ರೇಷನ್ ಆಫ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್, ಇದನ್ನು ಎಕ್ಸ್ ಬರ್ಕ ಚೆನ್ನಾಗಿ ಅರ್ಥ ಆಗಿದೆ ಸರ್. ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಹೇಳಿದೆ ನೋಡು. 1 and 2 ಅಂತೇಳಿ ಕೆಲವರು ಏನಲ್ಲೇ 1 and 2 ಅಂತ ಕೇಳ್ತಿರ್ತಾರೆ. ಅಲ್ಲಿ ಸೈಡಿಗೆ ಬರ್ಕೊಂಬಿಡು, 1 and 2 ಆರ್ ಫಂಕ್ಷನ್ಸ್ ಆಫ್ ಎಕ್ಸ್ ಆರ್ ಅಂತೇಳಿ. ಅದನ್ನು ವರ್ಡಿಂಗ್ಸಲ್ಲಿ ಬರ್ಕೊಂತ ಹೋದರೆ ಪೇಜ್ ತುಂಬುತ್ತೆ. So now my dear students, apply same integration by parts. Log x square, first function as it is, integration of second function minus integration. No, but differentiation of, one step, differentiation of log x square, chain rule apply ಮಾಡಬೇಕು, into integration of second function.
log of x whole square. Integration of x is x square by 2 minus integral of x power n. X power n is n into x to the power of n minus 1 into differentiation of x is 1 by x. Chain rule of differentiation into integration of x is x square by 2. ಚೈನ್ ರೂಲ್ ಆಫ್ ಡಿಫರೆನ್ಷಿಯೇಷನಲ್ಲಿ ಕಲ್ತಿರೋದು, ಅದಕ್ಕೆ ಈ ಲೆಕ್ಕ ತೊಗೊಂಡಿದ್ದೀನಿ ಚೆನ್ನಾಗಿ ಗೊತ್ತಾಗಲಿ ಅಂತೇಳಿ. ಸಿಂಪ್ಲಿಫೈ ಮಾಡ್ಕ, ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ನೋಡಿ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡ್ಕೊ. 1 to 1 ಕ್ಯಾನ್ಸಲ್, 1x ಕ್ಯಾನ್ಸಲ್, ಮೈನಸ್ ಇಂಟಗ್ರಲ್ ಆಫ್, ನೋಡಪ್ಪ ಮತ್ತೆ ರಿಪೀಟ್ ಆಗ್ತಿಲ್ಲ, ಲಾಗ್ ಎಕ್ಸ್ ಇಂಟು ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಡ್ವಾನ್ಸ್ ಬರ್ಕೊಂಬೋಣ. ಇದು ಫಸ್ಟ್ ಫಂಕ್ಷನ್ ಇರುತ್ತೆ ಸರ್, ಇದು ಸೆಕೆಂಡ್. ನೋಡಿ ಇಲ್ಲಿ 1 and 2 ಬರ್ಕೊಳ್ಳೋದು ನೋಡಿ ಅಷ್ಟೇ. 1 is ಫಂಕ್ಷನ್ ಆಫ್ ಎಕ್ಸ್, ರೋ ನಂಬರ್ 2 is ಅಗೇನ್ ಫಂಕ್ಷನ್ ಆಫ್ ಎಕ್ಸ್. ಅಗೇನ್ ಅಪ್ಲೈ ಬೈ ಪಾರ್ಟ್ಸ್ ರೂಲ್, ಅಗೇನ್ ಅಪ್ಲೈ ಬೈ ಪಾರ್ಟ್ಸ್ ರೂಲ್. ಸೊ ಲಾಸ್ಟ್ ಎಕ್ಸ್ ಸ್ಕ್ವೇರ್ ಬೈ 2 ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಣಪ್ಪ. ಮೈನಸ್ ಬ್ರಾಕೆಟ್ ಹಾಕೊಂಡ್ಬಿಡೋಣ ದೊಡ್ಡದಾಗಿ. ಸ್ಟಾರ್ಟ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್. ಈಗ ಸ್ವಲ್ಪ ಫಾಸ್ಟ್ ಬರಿತೀನಿ ನಾನೀಗ. ಫಸ್ಟ್ ಫಂಕ್ಷನ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಈಸ್ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಇಂಟಗ್ರೇಷನ್ ಆಫ್ ಡಿಫರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್. ಡಿಫರೆನ್ಷಿಯೇಷನ್ ಆಫ್, ಇಲ್ಲಿ ನೋಡ್ಬಾರ್ದು ಮತ್ತೆ ಇಲ್ಲಿದೆ, ಡಿಫರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್. ಇದು ನೋಡಿ ಮತ್ತೆ ಬರ್ದಿರ್ತೀಯಪ್ಪ, ಮತ್ತೆ ಇಲ್ಲಿದೆ ನೋಡು. ಫಸ್ಟ್ ಫಂಕ್ಷನ್ ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಗ್ರೇಷನ್ ಆಫ್ ಡಿಫರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಬೈ 2. ಈಗ ನೋಡಿ ವಿದ್ಯಾರ್ಥಿಗಳೇ, ಸ್ಟೆಪ್ಸನ್ನು ಮಜವಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ ಸರ್. ಪರ್ಫೆಕ್ಟಾಗಿ ಒಂದು 8 ಲೆಕ್ಕ ಆಗಿದ್ದಾವೆ. ಈ ಸ್ಟೆಪ್ ಬರಿಬೇಕಪ್ಪ ವಿದ್ಯಾರ್ಥಿಗಳೇ. ಲಾಸ್ಟ್ ಕಣಪ್ಪ. ಆಫ್ಟರ್ ದಿಸ್ ನೋಡಿ ಜಾಗ ಕಮ್ಮಿ ಇದೆ, ಅಲ್ಲೇ ಬರೆದು ಅಲ್ಲೇ ಅಳಿಸು. ಈಗ ಫಿನಿಶ್ ಮಾಡಿಬಿಡೋಣ. 1x ಕ್ಯಾನ್ಸಲ್. ಸ್ಟಾರ್ಟ್. ಇದರ ಆನ್ಸರ್, ಫೈನಲ್ ಆನ್ಸರ್ ಬರೆದು ಬಿಡೋಣ. ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಬೈ 2. ಹೊರಗಡೆ ಮೈನಸ್ ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್. ನೋಡ್ಕೊ, ಇಂಟಗ್ರೇಷನ್ ಆಫ್ ಎಕ್ಸ್ ಉಳಿತು. ಇಂಟಗ್ರೇಷನ್ ಆಫ್ ಎಕ್ಸ್ ಇಸ್, ಹೊರಗಡೆ ಚೆಕ್ ಮಾಡು, ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಎಕ್ಸ್ ಇಂಟಗ್ರೇಷನ್ ಈಸ್ ಎಕ್ಸ್ ಸ್ಕ್ವೇರ್ ಬೈ 2 ಲಾಸ್ಟಿಗೆ ಆ್ಯಡ್ ಮಾಡಿ. ಸೊ ಇದನ್ನು ಸಿಂಪ್ಲಿಫೈ ಬೇಕಾದ್ರೆ ಮಾಡಿದರೆ ಸಿಗುತ್ತೆ. ಎಕ್ಸ್ ಸ್ಕ್ವೇರ್ ಬೈ 2 ಫುಲ್ ಕಾಮನ್ ತೊಗೊಂಡು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಲಾಗ್ ಎಕ್ಸ್ ಪ್ಲಸ್ 1 ಅಂತ ಬರೀತಾರೆ. ಮೆಥಡನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಇದರಲ್ಲಿ ಇನ್ನೊಂದು ಟೈಪ್ ಏನು ಉಳಿತಪ್ಪ ಅಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ಸಾಲ್ವ್ಡ್ ಇಲ್ಲ ಅನ್ಸಾಲ್ವ್ಡ್ ಇದೆ. ಏನಿದೆ, ಇಂಟಗ್ರೇಷನ್ ಆಫ್ ಇವ್ಯಾಲ್ಯೂಯೇಟ್ ಅಂತ ಕೊಡ್ತಾರೆ. ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್. ನೋಡಿ ನಾವು ಆಗಲೇ ಅಥವಾ ನಿನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ವಿ, ಸೆಕೆಂಡ್ ಫಂಕ್ಷನ್ ತೊಗೊಂಡಾಗ ಅದು ಇಂಟಗ್ರೇಷನ್ ಗೊತ್ತಿರಲೇಬೇಕಪ್ಪ. ಫಸ್ಟ್ ಫಂಕ್ಷನ್ ಡಿಫರೆನ್ಷಿಯೇಟ್ ಮಾಡಿದ್ರೆ ಡಿಮಿನಿಷ್ ಆಗ್ತಾ ಇರಬೇಕು, ಇದು ಆಗೋದೇ ಇಲ್ಲ. ಹಾಗಿದ್ದಾಗ ಫಸ್ಟ್ ಫಂಕ್ಷನ್ ಪ್ರಿಯಾರಿಟಿ ಅಲ್ಜಿಬ್ರಾಕ್ ಇರ್ಬೋದು, ಲಗಾರಿದಮಿಕ್ ಇರ್ಬೋದು, ಇಲ್ಲ ಎಕ್ಸ್ಪೋನೆನ್ಷಿಯಲ್ ಇರ್ಬೋದು, ಇಲ್ಲ ಇನ್ವರ್ಸ್ ಫಂಕ್ಷನ್. ಸೊ ಇದಕ್ಕೇನು ಡಿಸ್ಟರ್ಬ್ ಮಾಡೋದು ಬೇಡ. ಇದಕ್ಕೆ ಫಸ್ಟ್ ಫಂಕ್ಷನ್, ಇದಕ್ಕೆ ಸೆಕೆಂಡ್ ಫಂಕ್ಷನ್ ಅಂತ ಅಂದ್ಕೊಂಡು ಲೆಟ್ ಅಸ್ ಅಸ್ಯೂಮ್ ದಟ್ ದಿಸ್ ಎಂಟೈರ್ ಇಂಟಗ್ರಲ್ ಈಸ್ ಐ ಅಂತ ಹೇಳಿ. ಇದಕ್ಕೆ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿಪ್ಪ. ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಯಾಕೆ ಐ ಅಂತ ಬರ್ಕೋಬೇಕು ಅಂದರೆ ಇದು ಸೇಮ್ ಮತ್ತೆ ರಿಪೀಟ್ ಆಗುತ್ತಲ್ಲ. ನಾ ಹೇಳಿದ್ನಲ್ಲ, ಸೈಕ್ಲಿಕ್ ಆಗಿ ಸೈನ್ ಕಾಸ್, ಕಾಸ್ ಸೈನ್, ಸೈನ್ ಕಾಸ್ ರಿಪೀಟ್ ಆಗ್ತಾ ಇರ್ತಾವೆ. ಈಗ ಇ ಪವರ್ ಎಕ್ಸ್ ಡಿಫರೆನ್ಷಿಯೇಟ್ ಮಾಡಿದ್ರೆ ಇ ಪವರ್ ಎಕ್ಸ್, ಮತ್ತೆ ಡಿಫರೆನ್ಷಿಯೇಟ್ ಮಾಡಿದರೆ ಇ ಪವರ್ ಎಕ್ಸ್. ಅವಾಗ ಏನಾಗುತ್ತೆ, ಸೇಮ್ ಫಂಕ್ಷನ್ ಒಂದು ಕಡೆ ರಿಪೀಟ್ ಆಗುತ್ತೆ, ಅಲ್ಲಿ ಐ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತು, ಸ್ಟಾರ್ಟ್. ಇ ಪವರ್ ಎಕ್ಸ್
ಇಂಟಗ್ರೇಷನ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮೈನಸ್ ಇಂಟಗ್ರೇಷನ್ ಆಫ್ differentiation of first function into integration of sin x with respect to x. Rule ಸುಮ್ಮನೆ ಬಂದ್ಬಿಡುತ್ತೆ ನೋಡಪ್ಪ ಹಂಗೆ ಸ್ಟಾರ್ಟ್ ಮಾಡಿ. sin x integration is minus cos x e power x cos x ಮೈನಸ್ ಬರೆಯೋಣ. ಇಲ್ಲಿ ಮತ್ತೆ ಇಂಟಗ್ರೇಷನ್ ಆಫ್ e power x sin x integration is minus minus ಆಫ್ ಮೈನಸ್ ಪ್ಲಸ್ ಇಲ್ಲೇನಾಯಿತು cos x ಬಂತು. ಮತ್ತೆ ನೋಡಿ ಈಗಲೇ ಇಲ್ಲೇನಾಯ್ತು ಇಲ್ಲಿ ಸೇಮ್ ಅದೇ ರೀತಿ ಬಂತು ಆದರೆ ಕಾಸ್ ಎಕ್ಸ್ ಬಂತು. ಇದನ್ನು ಮತ್ತೇನ್ರಿ ಡಿಫ್ರೆನ್ಷಿಯೇಟ್ ಮಾಡೋ ಕಾಸೆ ಬರುತ್ತೆ ಸಾರಿ ಸೈನ್ ಬರುತ್ತೆ. ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಸ್ಟಾರ್ಟ್ ಮೈನಸ್ ಇ ಪವರ್ ಎಕ್ಸ್ ಕಾಸ್ ಎಕ್ಸ್ ಫಸ್ಟ್ ಸಾರಿ ಪ್ಲಸ್ ಇಲ್ಲೇನು ಬರ್ದೀವಲ್ಲಪ್ಪ ಮತ್ತೆ ಅದೇ ರಿಪೀಟ್ ಆಗುತ್ತೆ. ಬ್ರಾಕೆಟ್ ಹಾಕ್ಬಿಡು, ರೈಟ್ ದಿ ಬ್ರಾಕೆಟ್. Start first function as it is. One step ಓಡಿಸೋಣ. Integration of cos x is sin x. E power x, I am thinking of this negative sign. First function as it is, second function integration minus ಈ ಕಡೆ ಕ್ಯಾನ್ಸಲ್ ಆಗುತ್ತಾ? ಇಲ್ಲ. Differentiation of first function, integration of sin x minus cos x ikkada hoytu. So e power x sin x plus alli I cancel agutte anta one second my dear students. Have I taken any mistake in that? No. Or x sin x ಕರೆಕ್ಟ್ ಇದೆ, ಪೇನ್ ತಪ್ಪು ಮಾಡಿಲ್ಲ. ಐ ಹ್ಯಾವ್ ನಾಟ್ ರಿಟರ್ನ್ ರಾಂಗ್ಲಿ, ಕರೆಕ್ಟ್ ಇದೆ. ಅಲ್ಲಿ ಸಾಲ್ವ್ ಮಾಡಿಲ್ಲ, ಅದು ಬೇರೆ ಇದೆ. ಇದಾಯಿತು ಪ್ಲಸ್ ಪ್ಲಸ್ ಅಲ್ಲ ಮೈನಸ್ ಮೈನಸ್ ಇಂಟಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಸೈನ್ ಎಕ್ಸ್ ಇಂಟಗ್ರೇಷನ್ ಆಫ್ ಡಿಫರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಈಸ್ ಇ ಪವರ್ ಎಕ್ಸ್ ಕಾಸ್ ಎಕ್ಸ್ ಡಿಫರೆನ್ಷಿಯೇಷನ್ ಈಸ್ ಇಂಟಗ್ರೇಷನ್ ಈಸ್ ಸೈನ್ ಎಕ್ಸ್. ಕರೆಕ್ಟ್ ಇದೆಪ್ಪ, ಐ ಆಮ್ ರೈಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ನನಗೆ ಏನು ಸ್ಟಕ್ ಆಗಿತ್ತಂದರೆ ಇದು ಇ ಪವರ್ ಎಕ್ಸ್ ಸೈನ್ ಎಕ್ಸ್ ಅಲ್ಲ, ಇಲ್ಲಿ ಇಂಟಗ್ರೇಷನ್ ಏನಿದೆ ರಿಪೀಟ್ ಆಯ್ತು ನೋಡಿದೆ ಇಲ್ಲಿ. ಐ ಆಮ್ ರೈಟ್, ಐ ಆಮ್ ನಾಟ್ ಡೂಯಿಂಗ್ ಮಿಸ್ಟೇಕ್. ಸೊ ಕಾಪಿ ಆ್ಯಸ್ ಇಟ್ ಈಸ್. ಫಸ್ಟ್ ಫಂಕ್ಷನ್ ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಗ್ರೇಷನ್ ಆಫ್ ಡಿಫರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್. ಸೊ ನಾವು ಇಲ್ಲಿ ಲೆಫ್ಟ್ ಸೈಡ್ ಏನಿದೆ ಐ ಇದೆ, ಲೆಫ್ಟ್ ಸೈಡ್ ಐ ಬರಿತಾ ಇದೆ. ಈಗ ಇಲ್ಲಿ ಇದಿಷ್ಟು ನೋಡಿದರೆ ಇಫ್ ಯು ಅಬ್ಸರ್ವ್ ದಿಸ್ ದ ಸೇಮ್ ಫಂಕ್ಷನ್ ಗೆಟ್ಸ್ ರಿಪೀಟೆಡ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲೇನು ಬಂದಿದೆಯಲ್ಲ ಅದೇ ಸೇಮ್ ಫಂಕ್ಷನ್ ರಿಪೀಟ್ ಆಗುತ್ತೆ. ಇದನ್ನು ಮತ್ತೆ ಇಂಟಗ್ರೇಟ್ ಮಾಡ್ಕೊತ ಹೋಗಬಾರ್ದು. ಇದನ್ನೇನು ಮಾಡಬೇಕು, ಯು ಶುಡ್ ರೀಪ್ಲೇಸ್ ದಿಸ್ ವಿತ್ ಐ ಅಂತ ಬರ್ಕೋಬೇಕು. Where I is the first function, therefore I is equal to ಉಳಿದದ್ದು minus e power x cos x plus e power x sin x. ಹೊರಗಡೆ ಪ್ಲಸ್ ಇದೆ, ಸ್ವಲ್ಪ ಸೈನ್ ಬಂದಾಗ ಭಾಳ ಕೇರ್ಫುಲ್ ಇರಬೇಕು, ಮೈನಸ್ ಬಂದಾಗ ಕೇರ್ಫುಲ್ ಇರಬೇಕು. ಸೊ ನಾವು ಮೈನಸ್ ಇದೇನಾಯಿತು ಐ ಆಯಿತು. ಅರ್ಥ ಆಯ್ತು ಅಂತ ಅಂದ್ಕೊಂಡೆ. ಈ ಮೈನಸ್ ಸೈನ್ ಈ ಕಡೆ ತೊಗೊಂಬ, ಎಷ್ಟಾಯಿತು 2i ಆಯಿತು. ಸೊ ಇವರ ಆನ್ಸರ್ e power x sin x minus e power x cos x. Therefore I is equal to ಕೇಳ್ತಾರೆ, I is equal to ಅಂದ ತಕ್ಷಣ this whole divided by 2 ಅಂತ ಬಂದರೆ ಆಯಿತು. So final answer is e power x sin x minus ಕಾಮನ್ ತೊಗೋಬೋದಪ್ಪ, ಕಾಮನ್ ತೊಗೊಂಡ್ಬಿಟ್ಟು
sin x minus cos x whole divided by 2 ಈ ಕಡೆ ಬರುತ್ತೆ ಪ್ಲಸ್ ಇಂಟಗ್ರಲ್ ಕಾನ್ಸ್ಟೆಂಟ್. ಸರ್ ನಮಗೆ ಅರ್ಥ ಆಗಲಿಲ್ಲ, ಇನ್ನೊಂದು ಲೆಕ್ಕ ಮಾಡ್ಕೊಂಡು ಇನ್ನೊಂದು ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ಇಲ್ಲಿ ಇ ಪವರ್ ಎಕ್ಸ್ ಸೈನ್ ಎಕ್ಸ್ ಇತ್ತಲ್ಲ, ಇ ಪವರ್ ಎಕ್ಸ್ ಕಾಸ್ ಎಕ್ಸನ್ನ ಹೆಲ್ಪ್ ಮಾಡೋಣ. ಬರ್ಕೊಂಡಿದ್ದೀರಾ ಅಂತ. ಇವ್ಯಾಲ್ಯೂಯೇಟ್ ಇ ಪವರ್ ಎಕ್ಸ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. Here function any one can be taken first or second. ಇದನ್ನು ಫಸ್ಟ್ ಅಂತ ತಗೋಣ, ಸೆಕೆಂಡ್. ಇದನ್ನು ನಾವು ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಐ, ಇಂಟಗ್ರಲ್ ಐ. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ಡೋಂಟ್ ಕನ್ಫ್ಯೂಸ್ ವಿತ್ ದೀಸ್ ಲೆಟರ್ಸ್. ಇಲ್ಲ ನಮಗೆ ಯಾರು ಕನ್ಫ್ಯೂಸ್ ಆಗುತ್ತೆ ಯು ವಿ ಅಂತ ಬರ್ಕೋಬೇಕು. ಈಗ ಪ್ರಾಕ್ಟೀಸ್ ಮಾಡಿದ್ದೀವಿ, ಮತ್ತೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ. ಸ್ಟಾರ್ಟ್. ಸರ್ ಐ ಈಸ್ ಈಕ್ವಲ್ ಟು, ಸ್ವಲ್ಪ ಫಾಸ್ಟ್ ಹೋಗ್ಬೋದ ನೋಡಪ್ಪ, ಇ ಪವರ್ ಎಕ್ಸ್ ಫಸ್ಟ್ ಫಂಕ್ಷನ್, integration of second function is sin x minus integration of differentiation of first function e power x into ಇಲ್ಲಿ ನೋಡಬಾರ್ದು, ದಯಮಾಡಿ ಇಲ್ಲಿ ನೋಡಬಾರ್ದು, ಇಲ್ಲಿ ಮೇಲ್ಗಡೆ ಇದೆ differentiation of first function into integration of second function is sin x with respect to x. ಮುಗಿತು. So after a long yesterday's journey, so you can apply this at the entrance class. Entrance alli board exam ಅಲ್ಲಿ ಸ್ಟೆಪ್ ಬರೀಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಐ ಇಸ್ ಈಕ್ವಲ್ ಇ ಪವರ್ ಎಕ್ಸ್ ಸೈನ್ ಎಕ್ಸ್. ಈ ಮೈನಸ್ ಬಗ್ಗೆ ಭಾಳ ಹುಷಾರಿರ್ಬೇಕು, ಆಗಲ್ಲಿ ಪ್ಲಸ್ ಇತ್ತು ಬಚಾವಾಗಿರ್ತೀವಿ. ಮೈನಸ್ ಆಫ್ ಫ್ಲವರ್ ಬ್ರಾಕೆಟ್ ಹಾಕೋಬೇಕಾದ್ರೆ ಸ್ಟಾರ್ಟ್. ಇದು ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್ ಓಡಿಸ್ಬೋದೇನಪ್ಪ ಗಾಡಿ? ಓಡಿಸಿ ಸರ್. ಫಸ್ಟ್ ಫಂಕ್ಷನ್ integration of second function is minus cos x minus integration of differentiation of first function into integration of second function. ಈಗ ನೋಡಿದರೆ ಇದು ಸೇಮ್ ರಿಪೀಟ್ ಆಗುತ್ತೆ ನೋಡಿ. ಇ ಪವರ್ ಎಕ್ಸ್ ಕಾಸ್ ಎಕ್ಸ್, ಇಲ್ಲಿ ಮೈನಸ್ ಹೊರಗೆ ಹಾಕೊಂಬಿಡ ಅಷ್ಟೇ, ಏನು ತೊಂದರೆ ಇಲ್ಲ. ಸೊ ವಾಟ್ ಹ್ಯಾಪನ್ಸ್ ನಾವು, ಐ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಸೈನ್ ಎಕ್ಸ್, ಇಲ್ಲಿ ಮೈನಸ್ ಹೊರಗಡೆ ಇದೆ, ಕೇರ್ಫುಲ್ ಇರ್ಬೇಕಂತೇಳಿ, ಮೈನಸ್ ಇಂಟು ಮೈನಸ್ ಪ್ಲಸ್. ನೆಕ್ಸ್ಟ್ ಇಲ್ಲಿ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಇದೇನಾರ ಎಡವಟ್ಟಾಯಿತು ಹೋಯ್ತು, ಲೆಕ್ಕ ಹೋಗ್ಬಿಡ್ತು. ಇದಿಷ್ಟಕ್ಕೆ ಏನು ಬರೀತೀಯ? ಐ ಅಂತ ಬರೀತೀಯ. ಈ ಮೈನಸ್ ಐಯನ್ನು ಈ ಕಡೆ ತಂದರೆ 2i ಆಯಿತು. ದಟ್ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಕಾಮನ್ನ sin x plus cos x ಅಂತ ಬರ್ಕೊಂಡು 2 ಡಿವೈಡ್ ಮಾಡ್ಕೊ, ಯು ವಿಲ್ ಗೆಟ್ ದಿ ಆನ್ಸರ್. ಸೊ ದೇರ್ಫಾರ್ ಯುವರ್ ಆನ್ಸರ್ ಈಸ್, ಆನ್ಸರ್ ಏನು ಬಂತಪ್ಪ ಅಂತ ಕೇಳಿದ್ರೆ ಇ ಪವರ್ ಎಕ್ಸ್ sin x ಪ್ಲಸ್ cos x ಡಿವೈಡೆಡ್ ಬೈ 2 ಅಂತೇಳಿ. ಓಕೆ, ನೀಟಾಗೆಲ್ಲ ಹೇಳ್ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿ. ಲಾಸ್ಟ್ ಅನದರ್ 2 ಟೈಪ್ಸ್ ಆರ್ ದೇರ್, ವಿ ಹ್ಯಾವ್ ಟು ಕನ್ಕ್ಲೂಡ್ ದ್ಯಾಟ್. ಈಸಿ ಇದ್ದಾವೆ, ಬರ್ಕೊಳ್ಳಿ. ನೆಕ್ಸ್ಟ್ ಟೇಕ್ ಹೆಡ್ಡಿಂಗ್ ಇಂಟಗ್ರಲ್ ಆಫ್ ದ ಟೈಪ್ ಅಂತ ಬರ್ಕೊಳ್ಳಿ. ಆನ್ಸರ್ ಮುಗೀತು ಕಣಪ್ಪ ಅದು. ನೆಕ್ಸ್ಟ್ ಇಂಟಗ್ರಲ್ ಆಫ್ ದ ಟೈಪ್. ಯಾವ ಟೈಪ್ ಇರುತ್ತೆ ಸರ್ ಅಂತ ಕೇಳಿದ್ರೆ, ಇಂಟಗ್ರಲ್ ಆಫ್ ಬರ್ಕೊಡಿ. ಇ ಪವರ್ ಎಕ್ಸ್ ಇರಲೇಬೇಕು, ಎಕ್ಸ್ಪೋನೆನ್ಷಿಯಲ್ ಇ ಪವರ್ ಎಕ್ಸ್. ಇವು ತುಂಬ ಈಸಿ ಇದ್ದಾವೆ, ಇಷ್ಟೊಂದು ಲೆಂಗ್ದಿ ಬರಲ್ಲ. ಯು ವಿಲ್ ಆನ್ಸರ್ ಕ್ವಿಕ್ಲಿ, ಬಟ್ ವಿತ್ ಸಮ್ ಅರೇಂಜ್ಮೆಂಟ್ಸ್ ದಟ್ ಈಸ್ ರಿಕ್ವೈರ್ಡ್. ಇ ಪವರ್ ಎಕ್ಸ್ ಇಂಟು ಬ್ರಾಕೆಟ್ ಎಫ್ ಆಫ್ ಎಕ್ಸ್ ಇರಬೇಕು, ಯಾವುದೊಂದು ಫಂಕ್ಷನ್ ಇರಬೇಕು, ಪ್ಲಸ್ ಈ ಫಸ್ಟ್ ಫಂಕ್ಷನ್ ಈ ಎಫ್ ಆಫ್ ಎಕ್ಸ್ ಬಂದಿರ್ತೀಯಲ್ಲ, ಅದರ ಡಿಫರೆನ್ಷಿಯೇಷನ್ ಇರಬೇಕು.
with respect to x. E power x into bracket f of x plus differentiation of this function. If it is there, your answer is e power x into the function itself plus integral constant. Let us understand this. ಏನು ಸರ್ ಇದು ಬರ್ಕೊಂಡಿದ್ದೀರಾ? ಸ್ಟಾರ್ಟ್. ಕನ್ಸಿಡರ್. ನನ್ನ ಜೊತೆ ಬರ್ಕೊಂತ ಹೋಗಿ. ಇ ಪವರ್ ಎಕ್ಸ್ ಇದೆ, ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಕ್ಸ್ ಇದೆ. ಇದನ್ನೀಗ ಇಂಟಗ್ರೇಟ್ ಮಾಡಬೇಕು. ನನಗೆ ಆನ್ಸರ್ ಏನು ಬರಬೇಕು? ಇ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಬರಬೇಕು. ಇದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡು ಇ ಪವರ್ ಎಕ್ಸ್ ಅಷ್ಟಕ್ಕೂ ಮಲ್ಟಿಪ್ಲೈ ಮಾಡಿ. ಇಂಟಗ್ರಲ್ ಆಫ್ ಇ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮಲ್ಟಿಪ್ಲೈ ಮಾಡ್ತೀಯ ಇ ಪವರ್ ಎಕ್ಸ್ ಎಫ್ ಡ್ಯಾಶ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದನ್ನು ಆ್ಯಸ್ ಇಟ್ ಈಸ್ ಹಂಗೆ ಇಟ್ಕೊಳ್ಳೋಣ, ಯಾಕಂದ್ರೆ ನನಗೆ ಇದು ಆನ್ಸರ್ ಬರಬೇಕು. ಐ ಜಸ್ಟ್ ಕೀಪ್ ದಿಸ್ ಆ್ಯಸ್ ಇಟ್ ಈಸ್. ಐ ಡು ನಾಟ್ ಡಿಸ್ಟರ್ಬ್ ಎನಿಥಿಂಗ್ ಹಿಯರ್. ಈಗಲೇ ಇ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಹಂಗೆ ಇಟ್ಕೊತೀನಿ. ಐ ಆಮ್ ನಾಟ್ ಇಂಟಗ್ರೇಟಿಂಗ್. ಪ್ಲಸ್ ಇಲ್ಲಿ ಮಾತ್ರ ರೂಲ್ ಅಪ್ಲೈ ಮಾಡ್ತೀನಿ. ಫಸ್ಟ್ ರೂಲ್ ಮತ್ತು ಫಸ್ಟ್ ರೂಲ್ ಸೆಕೆಂಡ್ ರೂಲ್ ಅಲ್ಲಪ್ಪ, ಫಸ್ಟ್ ಫಂಕ್ಷನ್ ಮತ್ತು ಸೆಕೆಂಡ್ ಫಂಕ್ಷನ್. ಸರಿಯಾಗಿ ನೋಡ್ಕೊಳ್ಳಿ ಇನ್ನೊಂದು ಸಲ. ಡಿ ಬೈ ಡಿ ಎಕ್ಸ್ ಆಫ್ ಒಂದು ಫಂಕ್ಷನ್ ಇತ್ತಂದರೆ ಅದನ್ನು ಇಂಟಗ್ರೇಟ್ ಮಾಡಿದರೆ ಇಂಟಗ್ರೇಷನ್ ಆ್ಯಂಡ್ ಡೆರಿವೇಟಿವ್ ಆರ್ ಇನ್ವರ್ಸ್ ಪ್ರಾಸೆಸ್. ಇನ್ವರ್ಸ್ ಪ್ರಾಸೆಸ್ ಇರುತ್ತೆ. ದೇರ್ಫೋರ್ ಏನು ಉಳಿಯುತ್ತೆ? ಎಕ್ಸ್ ಉಳಿಯುತ್ತೆ. ಇಂಟಗ್ರೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಇತ್ತಂದರೆ ಇಂಟಗ್ರೇಷನ್ ಡಿಫರೆನ್ಷಿಯೇಷನ್ ಆರ್ ಇನ್ವರ್ಸ್ ಪ್ರಾಸೆಸ್. ದೇರ್ಫೋರ್ ಫಂಕ್ಷನ್ ರಿಮೇನ್ಸ್ ಸೇಮ್. ಅದೆಲ್ಲ ಗೊತ್ತಿದೆ ಸರ್. ನೋಡೋಣ ಈಗ. ಸ್ಟಾರ್ಟ್. ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಂಟು integration of f dash x with respect to x minus product by parts will apply ಮಾಡ್ತಾ ಇದ್ದೀನಿ. ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್. ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು integration of second function with respect to x. Now tell me what is left now. Keep as it is. ಇದನ್ನ ಹಂಗೆ ಇಟ್ಕೊಂಬಿಡಿ. ಇದ್ರ ಜೊತೆ ಬರಿತಾ ಹೋಗಿ. To understand that formula ಅಷ್ಟೇ, ಮತ್ತೇನಿಲ್ಲ. ಇಂಟಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಉಳಿತಿಲ್ವಿ. ನೆಕ್ಸ್ಟ್ ಪ್ಲಸ್ ನೋಡಪ್ಪ, ಇಲ್ಲಿ ಬರೆಯೋದು ಇಂಪಾರ್ಟೆಂಟ್. ನೋಡಿಲ್ಲಿ ಇಂಟಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಇದ್ರೆ ಡಿಫರೆನ್ಸಿಯೇಷನ್ ಆ್ಯಂಡ್ ಇಂಟಗ್ರೇಷನ್ಸ್ ಆರ್ ರಿವರ್ಸ್ ಪ್ರಾಸೆಸಸ್. ದೇರ್ಫೋರ್ ಇದಕ್ಕೆ ಭಾಳ ಕೇರ್ಫುಲ್ ಇರಬೇಕು. ಸೊ ಇ ಪವರ್ ಎಕ್ಸ್ ಏನು ಉಳಿತಾ? ಎಫ್ ಆಫ್ ಎಕ್ಸ್ ಉಳಿತು ಸರ್. ಮತ್ತಿಲ್ಲಿ ಡಿ ಎಕ್ಸ್ ಏನು ಬರೋದಿಲ್ಲ, ಮುಗೀತಲ್ಲ. ಮೈನಸ್ ನೆಕ್ಸ್ಟ್ ಇಂಟಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು integration of f dash x. Again integration differentiations are inverse process. Therefore f of x ಆದರೆ ಇಲ್ಲಿ ಇನ್ನೊಂದು dx ಉಳಿದಿರುತ್ತೆ. ಸೇಮ್ ಆಯಿತು. ಫಸ್ಟ್ ಲಾಸ್ಟ್ ಕ್ಯಾನ್ಸಲ್ ಆಯಿತು. ಉಳಿತಷ್ಟು ಕಣ ಇ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಉಳಿತು. To understand that formula, integration by parts helps a lot. Okay, therefore ಏನಪ್ಪ ಬಂತು ಆನ್ಸರ್? ಇನ್ನೊಂದ್ಸಲ ಬರೋಣ. ಫಾರ್ಮುಲಾ ಅರ್ಥ ಆದರೆ ತುಂಬ ಈಸಿ, ಏನು ತೊಂದರೆ ಇಲ್ಲ. ಪ್ರೂಫ್ ಕೇಳ್ತಾರ? ಕೇಳ್ಬೋದು, 2 ಮಾರ್ಕ್ಸಿಗೆ ಕೇಳ್ಬೋದು. ದೇರ್ಫೋರ್ ಏನು ಕಲ್ತಿ ನಾನು ಅಂದರೆ, ಸರ್ ಇಂಟಗ್ರೇಷನ್ ಆಫ್ ದ ಟೈಪ್ ಇ ಪವರ್ ಎಕ್ಸ್ಪೋನೆನ್ಷಿಯಲ್ ಇರುತ್ತೆ ಸರ್. ಬ್ರಾಕೆಟ್ ಒಳಗಡೆ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ ಎಫ್ ಆಫ್ ಎಕ್ಸ್. ಅದರ ವೆರಿ ನೆಕ್ಸ್ಟ್ ಡಿಫರೆನ್ಷಿಯೇಷನ್ ಇರಬೇಕು ಇದ್ದರೆ, ಇಲ್ಲಿ ನೋಡಿ ಇಂಟಗ್ರೇಟ್ ವಿತ್ ರೆಸ್ಪೆಕ್ಟ್ ಇದ್ದರೆ ನಿನ್ನ ಆನ್ಸರ್ ಏನಿರುತ್ತೆ ಅಂದರೆ, ಸರ್ ಇ ಪವರ್ ಎಕ್ಸ್
ಇಂಟು ಎಫ್ ಆಫ್ ಎಕ್ಸ್ ಬರೆದ್ರೆ ಆಯ್ತು ಸರ್. ಇಂಟಗ್ರೇಟ್ ಮಾಡ್ತಾ ಇದ್ದೀವಿ, ಇಂಡೆಫಿನೆಟ್ ಇಂಟಗ್ರಲ್ ಇದೆ, ಕಾನ್ಸ್ಟೆಂಟ್ ಆಫ್ ಇಂಟಗ್ರೇಷನ್ ಬರೆದ್ರೆ ಆಯ್ತು. ಇಲ್ಲ ಇಂಟಗ್ರೇಷನ್ ಆಗಿರುತ್ತೆ, ಜಸ್ಟ್ ಲೀವ್ ಇಟ್. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸಮ್ ಪ್ರಾಬ್ಲಮ್ಸ್ ಹಿಯರ್. ಭಾಳ ಕೇರ್ಫುಲ್ಲಾಗಿ ಹೇಳಿದ್ದು, ಇಂಟಗ್ರಲ್ ಆಫ್ ಎಫ್ ಡ್ಯಾಶ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಫ್ ಡ್ಯಾಶ್ ಇಸ್ ಡೆರಿವೇಟಿವ್. Derivative and integral are inverse process. Therefore, what is left now? I will get back the initial function. Dear students, to understand easily, start the problems of your exercise. Exercise 7.6 ಇದೆ. Start. E power x sin x plus cos x with respect to x ಕೊಟ್ಟಿದ್ದಾರೆ ಅಂತ ಅನ್ಕೋ. ಸೊ ವಾಟ್ ಇಸ್ ದ ಡೈರೆಕ್ಟ್ ಆನ್ಸರ್? ಇದು ಎಫ್ ಆಫ್ ಎಕ್ಸ್ ತೊಗೊಂಡ್ರೆ ಸೈನ್ ಎಕ್ಸ್, ಎಫ್ ಆಫ್ ಎಕ್ಸ್ ತೊಗೊಂಡ್ರೆ ಇದೇನಾಗುತ್ತೆ ಎಫ್ ಡ್ಯಾಶ್ ಎಕ್ಸ್. ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ ಕಾಸ್ ಎಕ್ಸ್, ದೇರ್ಫೋರ್ ಆನ್ಸರ್ ಈಸ್ ಇ ಪವರ್ ಎಕ್ಸ್. ಇದು ಎಫ್ ಆಫ್ ಎಕ್ಸ್ ಇರುತ್ತೆ, ಸೈನ್ ಎಕ್ಸ್ ಪ್ಲಸ್ ಸಿ. ಫಿನಿಶ್. ಅಷ್ಟೇ, ಒಂದೊಂದೇ ಹೊಡ್ತಕ್ಕೆ, ಒಂದು ಹೊಡ್ತಕ್ಕೆ ಮುಗಿದೋಕತ್ ನೋಡು. ಏನು ಸರ್ 16ನೇ ಇದೆ ಪ್ರಾಬ್ಲಮ್. 16th ಮಾಡ್ಕೊಳ್ಳಿ, ಸ್ವಲ್ಪ ಕಾಣಿಸಲ್ಲಪ್ಪ ಕಣ್ಣು. ಅದು ಪ್ಲಸ್ ಹೋಗಿ ಮೈನಸ್ ಬರ್ಕೊಂಡ್ರೆ ಏನು ಮಾಡ್ತಿಲ್ಲ, ಆಮೇಲೆ ಹೊಡೆದಾಡ್ಬಿಡ್ಬೇಕು. ಆಮೇಲೆ ಮೊನ್ನೆ ಹಿಂಗಾಗೈತೆ ಒಂದು ಲೆಕ್ಕ, ಅದು ಏನೋ ಬರ್ಕೊಂಡು ಪ್ಲಸ್ ಹೋಗಿ ಮೈನಸ್ ಆಗಿಬಿಡ್ತದೆ. ಆಯಿತಾ? ನೆಕ್ಸ್ಟ್ ನೋಡಿ, ಇಂಟಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು 1/x ಮೈನಸ್ 1/x ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನಿನ್ನ ಆನ್ಸರ್ ಇ ಪವರ್ ಎಕ್ಸ್ ಇಂಟು 1/x ಪ್ಲಸ್ ಸಿ. ಮುಗೀತು. ಯಾಕೆ ಸರ್ ಅಂತಂದರೆ 1/x ಡಿಫರೆನ್ಷಿಯೇಟ್ ಮಾಡಿ ಬರುತ್ತಂತ ಗೊತ್ತಿರಬೇಕು. ಡಿಫರೆನ್ಷಿಯೇಷನ್ ಆಫ್ 1/x ಈಸ್ ಹೌ ಮಚ್ ಇಟ್ ಈಸ್ ಮೈನಸ್ 1/x ಸ್ಕ್ವೇರ್. ಇವು ಸ್ವಲ್ಪ ಭಾಳ ಹುಷಾರಿರಬೇಕು. ಇಂಟಗ್ರೇಷನ್ ಆಫ್ 1/x ಸ್ಕ್ವೇರ್ ಕೇಳಿದ್ರೆ ಮೈನಸ್ 1/x. ಪ್ರೀವಿಯಸ್ ಎಲ್ಲ ಕಲ್ತಿದ್ದೀವಿ, ಈಗ ನೆನಪಾಗಬೇಕು ಅಷ್ಟೇ, ಬೇರೆ ಏನಿಲ್ಲ. ನೆನಪಾದಷ್ಟು ತುಂಬ ಈಸಿ ಅನಿಸುತ್ತಲ್ವಾ? ಅನಿಸುತ್ತೆ ಸರ್. ಮೇಲ್ಗಡೆ ಅಳಿಸಿದ್ದು ಕಣಪ್ಪ, 1 ಮತ್ತು 2 ಫಂಕ್ಷನ್ಸ್ ಅಂತ ಅನ್ಕೋಬೇಕು ಸರ್. ಈ ನೆಕ್ಸ್ಟ್ ಚೆಕ್ ಪೀಸ್. ನೆಕ್ಸ್ಟ್ ಇ ಪವರ್ ಎಕ್ಸ್ ಇಂಟು ಬ್ರಾಕೆಟ್ 1 ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಸ್ವಲ್ಪ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತೊಗೋಬೇಕು ಅದನ್ನು. ಇಲ್ಲಿ ಬರೆದಿದ್ದು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಇದ್ದಾವೆ, ಸ್ಟ್ಯಾಂಡರ್ಡ್ ಫಾರ್ಮಿಗೆ ಸಿಕ್ಬಿಡ್ತು. ಸ್ಟ್ಯಾಂಡರ್ಡ್ ಫಾರ್ಮ್ ಸಿಕ್ಬಿಡ್ತು. ಏನು ಸ್ಟ್ಯಾಂಡರ್ಡ್ ಫಾರ್ಮ್ ಸರ್? ಎಫ್ ಆಫ್ ಎಕ್ಸ್ ಪ್ಲಸ್ ಅದರ ನೆಕ್ಸ್ಟ್ ಎಫ್ ಡ್ಯಾಶ್ ಎಕ್ಸ್ ಇರಲೇಬೇಕು. ಹಂಗಿದ್ರೆ ಇ ಪವರ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತೇಳಿ ಹೇಳ್ಕೊಟ್ಟಿದ್ದೀರಿ ಸರ್. ಹಂಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಇಲ್ಲ ಅದು. ಅದಕ್ಕೇನು ಮಾಡಬೇಕು? ಈ ಇ ಪವರ್ ಎಕ್ಸನ್ನು ಮತ್ತು ಬ್ರಾಕೆಟಲ್ಲಿ ಮಲ್ಟಿಪ್ಲೈ ಮಾಡೋಂಗಿಲ್ಲ. ಇ ಪವರ್ ಎಕ್ಸ್ ಹಂಗೆ ಇರಲಿ. ಏನು ಮಾಡಬೇಕು? ಸಪ್ರೇಟ್ ಮಾಡ್ಕ. 1 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಬರ್ಕ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಬರ್ಕೋ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನೂ ಮಾಡಿಲ್ಲ. ಇ ಪವರ್ ಎಕ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಕಣ. ಏನು ಫಾರ್ಮುಲಾ ಸರ್? ಸಬ್ ಮಲ್ಟಿಪಲ್ ಫಾರ್ಮುಲಾ. 1 ಪ್ಲಸ್ ಕಾಸ್ ಎಕ್ಸ್ಗೆ ಏನು ಬರೀತೀಯಪ್ಪ? 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್ ಸಬ್ ಮಲ್ಟಿಪಲ್ 2 ಸೈನ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಬೈ 2 ಡಿವೈಡೆಡ್ ಬೈ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರುತ್ತೆ. ಸಬ್ ಮಲ್ಟಿಪಲ್ ಫಾರ್ಮುಲಾ ನೆನಪಾಗ್ಬೇಕು. ಮತ್ತೆ ನಿನ್ನ ತಲೆಗಿದಿರ್ಬೇಕು, ಒಂದು ಫಂಕ್ಷನ್ ಬರ್ಬೇಕು ಸರ್, ಅದ್ರ ನೆಕ್ಸ್ಟ್ ಡಿಫರೆನ್ಷಿಯೇಟ್ ಬರೋಂಗೆ ನೋಡ್ಕೊತ ಹೋಗ್ಬೇಕು. ಸ್ಟಾರ್ಟ್ ಮಾಡ. ಈಗಲ್ಲೇ 2 ಅಲ್ಲೇ ಇರಲಿ, ಅವು 2 ಏನು ತೊಂದರೆ ಇಲ್ಲ. ಇ ಪವರ್ ಎಕ್ಸ್ ಇದೇನಾಗುತ್ತೆ? ಬ್ರಾಕೆಟ್ ಒಳಗಡೆ 1/2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಏನಾಗುತ್ತಪ್ಪ? ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ 2 ಆಗುತ್ತೆ. ಕರೆಕ್ಟ್ ಇದೆ. ಪ್ಲಸ್ ಇಲ್ಲಿ 2 ಕ್ಯಾನ್ಸಲ್ ಮಾಡ್ಕ. ಸೈನ್ ಬೈ ಕಾಸನ್ನು ಟ್ಯಾನ್, ಸೈನ್ ಬೈ ಕಾಸ್ ಟ್ಯಾನ್, ಒಂದು ಕಾಸ್ ಹೊಡ್ಕೊಂಬಿಡು. ಉಳಿತು ಎಷ್ಟಲ್ಲಿ? ಟ್ಯಾನ್ ಎಕ್ಸ್ ಬೈ 2 ಉಳಿತು. ಹೊಡ್ಕಂದ್ರೆ ಇದಕ್ಕಪ್ಪ ಮತ್ತೆ ಕಾಸ್ ಎಕ್ಸ್ ಬೈ 2 ಮತ್ತೆ ನೀನು ಹೊಡ್ಕೊಂಡು ಮತ್ತೆ ಆಮೇಲೆ
ಈಗ ನೋಡಿ ಹಂಗೆ ಸ್ವಲ್ಪ ತಲೆ ಓಡ್ತಾ ಇರಬೇಕು. ಯಾವುದು ಫಸ್ಟ್ ಫಂಕ್ಷನ್ ಇ ಪವರ್ ಎಕ್ಸ್ ಆದಮೇಲೆ ಎಫ್ ಆಫ್ ಎಕ್ಸ್ ಯಾವ್ದು ಬರ್ಕತ್ತೀಯ ಟ್ಯಾನ್ ಎಕ್ಸ್ ಬೈ 2 ಫಸ್ಟ್ ಬರ್ಕೋಬೇಕು. ಸೊ ದೇರ್ ಫಾರ್ ಇ ಪವರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬೈ 2. ಟ್ಯಾನ್ ಎಕ್ಸ್ ಬೈ 2ನ ಡಿಫರೆನ್ಷಿಯೇಟ್ ಮಾಡಕ್ಕೆ ಬರ್ಬೇಕು. ಮತ್ತೆ ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಬೈ 2 ಸರ್ ಇಂಟು 1/2 ಇರುತ್ತೆ ಸರ್. ಬಂತಲ್ವಾ? ಇದು ಎಫ್ ಆಫ್ ಎಕ್ಸ್ ಆದರೆ ಇದೇನಾಯ್ತು ಎಫ್ ಡ್ಯಾಶ್ ಎಕ್ಸ್ ಆಯ್ತು. ಸೊ ದಿಸ್ ಇಸ್ ಆಫ್ ದ ಫಾರಮ್ ಇ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಕ್ಸ್ ಅಂತ ಹಿಂಗೆ ಬರ್ಕೊಂಡ್ರೆ ಎಫ್ ಆಫ್ ಎಕ್ಸ್ ಯಾವುದಾಗುತ್ತಪ್ಪ ಫಸ್ಟ್ ಫಂಕ್ಷನ್ ಆಗುತ್ತೆ. ದಟ್ ಈಸ್ ಇ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್. ಯುವರ್ ಆನ್ಸರ್ ಇ ಪವರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬೈ 2 ಅಂಥೇಳಿ ಪ್ಲಸ್ ಸಿ ಬರ್ಕ. ಈಸಿ ಇದೆ, ವರ್ಕ್ ಮಾಡಬೇಕು. ಮಾಡ್ತಾ ಇದ್ದೀವಲ್ಲ ಸರ್, ನೀವು ಮಾಡ್ತಾ ಇದ್ದೀರಲ್ಲ ಸರ್. ಲಾಸ್ಟ್ ಇನ್ನು 2 ಮಜಾ ಇದೆ ನೋಡಿ. ಇಲ್ಲಿ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಕ್ಕಷ್ಟೇ, ಮಜಾ ಅಂದರೆ ಏನೂ ಇಲ್ಲ. ಇಲ್ಲಿ ಬರೀಲ್ಲ ಇಂಟಗ್ರಲ್ ಆಫ್ ಎಕ್ಸ್ ಇ ಪವರ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವಯರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. 3 ಮಾರ್ಕ್ಸಿಗೆ ಕೇಳ್ಬೋದು. ಬೇಡ ಲಕ್ ಇದ್ರೆ 2 ಇಲ್ಲ 3 5 ಮಾರ್ಕ್ಸಿಂದ ಅಲ್ಲ ಇದು ನೋಡಿ. ಸಬ್ ಮಲ್ಟಿಪಲ್ಸ್ ಎಲ್ಲ ಫಾರ್ಮುಲಾ ಗೊತ್ತಿದ್ರೆ ಹೆಲ್ಪ್ ಆಗುತ್ತೆ ನೋಡಪ್ಪ. ಈಗ ಇಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಷ್ಟೇ. ತಲೆ ಎಷ್ಟು ಫಾಸ್ಟಾಗಿ ಓಡಿಸುತ್ತೆ ಅಂತೇಳಿ ಓಡಿಸ್ಬೇಕು ಸರ್, ತಲೆ ಇರೋದು ಅದಕ್ಕೆ. ಮತ್ತೆ ಇ ಪವರ್ ಎಕ್ಸ್ ಇದನ್ನು ಎಕ್ಸ್ ಇದೆಯಲ್ಲ ಅದನ್ನ ಹೆಂಗೆ ಬರ್ಕೋಬೇಕಂದ್ರೆ ಐ ಕ್ಯಾನ್ ರೈಟ್ ಎಕ್ಸ್ ಪ್ಲಸ್ 1 ಮೈನಸ್ 1 ಬರ್ಕೋಬೋದು ನೋಡಿ. ಸೇಮ್ ಮತ್ತೆ ಎಕ್ಸ್ ಉಳಿತು ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರ್ಕತ್ತೀವಿ. ನ್ಯೂಮರೇಟ್ರಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಿಕೊಂಡೆ. ಯಾಕೆ ಮಾಡ್ಕೋಬೇಕಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತರಬೇಕು. ಈ ಥರ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೋಂಗೆ ನೋಡ್ಕೋಬೇಕು ಅದನ್ನು ನಾವು. ಆಯ್ತು ಸರ್, ನೋಡ್ಕೊಳ್ಳಿ ಸರ್. ಇ ಪವರ್ ಎಕ್ಸ್ ಸ್ಟಾರ್ಟ್ ಮಾಡೋದು ಸಪ್ರೇಟ್ ಮಾಡಬೇಕು. ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವಯರ್ ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವಯರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಮತ್ತೆ ಎಕ್ಸ್ ಪ್ಲಸ್ 1 1 ಪ್ಲಸ್ ಎಕ್ಸ್ ಬೇರೆ ಬೇರೆ ಅಂದ್ಗಿಂದೆಯಾ ಉಳಿತೆಷ್ಟಲ್ಲಿ 1 ಪ್ಲಸ್ ಎಕ್ಸ್ ಇದು ಕ್ಯಾನ್ಸಲ್ ಆಯಿತು. ಉಳಿತೆಷ್ಟು ನೋಡತ್ತಮ್ಮ ಇ ಪವರ್ ಎಕ್ಸ್ ಸರ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸರ್ ಈಗೇನೆ ಹೇಳ್ಕೊಟ್ಟಿದ್ರಲ್ಲ ಸರ್ ಏನಂತ ಹೇಳ್ಕೊಟ್ಟಿದ್ದಪ್ಪ. ಈಗ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಇದೆಯಲ್ಲಪ್ಪ, ಆದರೆ ಡಿಫರೆನ್ಷಿಯೇಟ್ ಮಾಡಿದ್ರೆ ಎಷ್ಟು ಬರುತ್ತೆ -1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರಬೇಕು. ಡಿಫರೆನ್ಷಿಯೇಷನ್ ಆಫ್ 1 ಬೈ ಎಕ್ಸ್ ಈಸ್ ವಾಟ್ -1 ಬೈ ಎಕ್ಸ್ ಸ್ಕ್ವೇರ್. ಲೈಕ್ ದ್ಯಾಟ್ differentiation of 1 divided by 1 plus x is equal to -1 by 1 plus x whole square. ಇವೆಲ್ಲ ಫಾಸ್ಟಾಗಿ ಗೊತ್ತಿರಬೇಕು, ಸ್ಟಾರ್ಟಿಂಗಲ್ಲಿ ಕಲಿಸಿದ್ದೀವಿ. ಈಗ ನಿಮ್ಮ ಆನ್ಸರ್ ಏನಾಗ್ಬಿಡುತ್ತಪ್ಪ, ಫೈನಲ್ ಆನ್ಸರ್ ಈಸ್ ಹೌ ಮಚ್ ಇ ಪವರ್ ಎಕ್ಸ್ ಇಂಟು ಇದಿಷ್ಟು ಎಫ್ ಆಫ್ ಎಕ್ಸ್ ಆಗುತ್ತೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್. ಸೊ ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಆಯಿತು. ಬರ್ಕೊಡಿ ಈಸಿ. ಲಾಸ್ಟ್ ಒನ್ ಪ್ರಾಬ್ಲಮ್ ಅಂದರೆ ಈ ಟೈಪಲ್ಲಿ ನೋಡಿ. ಅಟ್ಟಕ್ಕೆ ಅರ್ಥ ಆಯ್ತಂದರೆ ನಿಮಗೆ ಈಸಿ, ನಮಗಲ್ಲ, ನಾವು ಕಲಿಸ್ತೀವಿ, ನಮಗೇನು ತೊಂದರೆ ಇಲ್ಲ, ಕಲಿಸೋ ಡ್ಯೂಟಿ ಅಲ್ಲ ನಮ್ದು. ಈ ಥರ ಅರೇಂಜ್ ಮ್ಯಾಥಮೆಟಿಕ್ಸ್ ಏನು ಸರ್ ಎಲ್ಲಿ ಸರ್ ಪ್ರಾಕ್ಟಿಕಲ್ಲಿ ಯೂಸ್ ಆಗ್ತವೆ ಸರ್ ಇವು? ತಲೆ ಇಂಪ್ರೂವ್ ಆಗುತ್ತೆ. ಹೌ ಫಾಸ್ಟ್ ಯುವರ್ ಮೈಂಡ್ ಆ್ಯಂಡ್ ಟೀಚರ್ ಮೈಂಡ್ ಕೆನ್ ಅಟೆಂಡ್ ದ ಪ್ರಾಬ್ಲಮ್, ಹೆಲ್ಪ್ಸ್ ಇನ್ ಅಟೆಂಡಿಂಗ್ ದ ಪ್ರಾಬ್ಲಮ್. ಎಷ್ಟು ಫಾಸ್ಟ್ ಥಿಂಕ್ ಮಾಡ್ತಾರೆ ಅನ್ನೋದು ಅಷ್ಟೇ, ಬೇರೆ ಏನಿಲ್ಲ. ಈಗ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸ್ವಲ್ಪ ನೋಡಿ, ಇದೊಂದು ಮಜಾ ಇದೆ. ಅರೇಂಜ್ಮೆಂಟ್ ಅಷ್ಟೇ, ಮತ್ತೆ ಮಜಾ ಅಂದರೆ ಏನಿಲ್ಲ. ಇವ್ಯಾಲ್ಯೂಯೇಟ್ ಎಕ್ಸ್ ಮೈನಸ್ 3 ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ತಡ್ರಪ್ಪ ಮರ ಕ್ಯೂಬ್ ಏನಾದ್ರು ಅಂತ ನೋಡ್ಕೊಂಡ್ಬಿಡ್ತೇನೆ. ಕ್ಯೂಬ್ ನೋಡು, ಮೈನಸ್ ಬರಿತಿದ್ದೆ ನಾನು, ಸ್ಕ್ವೇರ್ ಬರಿತಿದ್ದೆ. ಈಗ ಅದನ್ನು ಎಕ್ಸ್ ಮೈನಸ್ 1 ಕ್ಯೂಬ್ x minus 3 e power x divided by x minus 1 cube.
ಇವೆಲ್ಲ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಷನ್ನು ಅವು ಇವು ಏನು ಬರೋದಿಲ್ಲ, ಅರೇಂಜ್ಮೆಂಟ್ ಅಲ್ಲೇ ಆಜು ಬಾಜು ಅಕ್ಕಪಕ್ಕ ಅರೇಂಜ್ ಮಾಡ್ಕೊಂಡ್ರೆ ಆಯ್ತಪ್ಪ ಅಲ್ಲೇ. ಈಗ ನೋಡಿಲ್ಲ, ಇದು x-3 ಐತಾವದಲ್ಲ, ಇದು x-1 ಬರಂಗೆ ನೋಡ್ಕೋಬೇಕು ನೋಡಪ್ಪ ಅಲ್ಲಿ. ಈ x-3 ಜಾಗದಾಗ x-1 ಬರಬೇಕಪ್ಪ ಅಂದ್ರೆ ಏನು ಮಾಡೋಣ, x-1 -2 ಡಿವೈಡೆಡ್ ಬೈ x-1 ಹೋಲ್ ಕ್ಯೂಬ್ ಇಂಟು e ಪವರ್ x ಬರಿಬೋದು, ಹೌದಲ್ಲ? ಹ್ಞೂ ರೀ ಸರ, ಬರಿಬೋದು ರೀ, ಬರ್ಕೊಡ್ರಿ. ನಿಮಗೆ ಯಾರು ಬೇಡ ಅಂದಾರ್ರಿ ಸರ? ಹಂಗೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಅನ್ಸತ್ತಪ್ಪ, ಸುಮ್ಮನೆ ಕೊಡ್ಬೇಕು ಅನ್ಸುತ್ತೆ ನೋಡ್ರಿ ಸರ. ಇಂಟಗ್ರೇಷನ್ ಆಫ್ e ಪವರ್ x ಮತ್ತೆ ಬರ್ಕೊಂಡ್ಬಿಡು. ಯು ವಾಟ್ ಅರೇಂಜ್ e ಪವರ್ x f of x plus f dash x ಬರಂಗೆ ನೋಡ್ಕೋಬೇಕು. ಸೊ ವಾಟ್ ಐ ಕ್ಯಾನ್ ಡೂ ಸರ್, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ ಸರ್ ಅನ್ನೋದು, ಹೌದಾ? ಸಪ್ರೇಟ್ ಮಾಡ್ತಾ ಇದ್ದೀನಿ, ಐ ಆಮ್ ಸಪ್ರೇಟಿಂಗ್. x-1 ಡಿವೈಡೆಡ್ ಬೈ x-1 ಹೋಲ್ ಕ್ಯೂಬ್ ಸಪ್ರೇಟ್ ಮಾಡಿಕೊಂಡೆ, ಕರೆಕ್ಟ್ ಇದೆಯಾ? -2 ಡಿವೈಡೆಡ್ ಬೈ x-1 ಹೋಲ್ ಕ್ಯೂಬ್. ನೋಡಪ್ಪ, ಕರೆಕ್ಟ್ ಇದೆಯಾ? -3 ಅನ್ನು -1 -2 ಸರಿ ಇದೆ, ಕರೆಕ್ಟ್ ಬರುತ್ತೆ, ಆನ್ಸರ್ ಬರುತ್ತೆ. e ಪವರ್ x ಇದು x-1 ಒಂದು ಕ್ಯಾನ್ಸಲ್ ಆಯಿತು, ಉಳಿದೆಷ್ಟು 1 ಡಿವೈಡೆಡ್ ಬೈ x-1 ಹೋಲ್ ಸ್ಕ್ವೇರ್ ಆಯಿತು. ಬರ್ಕೊಳ್ಳೋದು ಇಂಪಾರ್ಟೆಂಟ್. e ಪವರ್ x f ಆಫ್ x -2 ಡಿವೈಡೆಡ್ ಬೈ ಇದು x-1 ಹೋಲ್ ಕ್ಯೂಬ್ ಹಂಗೆ ಇರಲಿ. ಈಗ ಆನ್ಸರ್ ಚೆಕ್ ಮಾಡಿ ಬಂದೋತು ನೋಡಿ ಆನ್ಸರ್. ಮತ್ತು ಇದೇ ಸ್ಟೆಪ್ಪಲ್ಲಿ ಹೇಳ್ತೀವಿ, ಈ ಡಿಫರೆನ್ಷಿಯೇಷನ್ ಆಫ್ 1/x ಇಸ್ -1/x². ಈಗ ಸಪ್ರೇಟ್ ಬರ್ಕೋಬೇಕಾದ್ರೆ ಐ ನೀಡ್ ಸ ಡಿಫರೆನ್ಷಿಯೇಷನ್ ಆಫ್ 1 ಡಿವೈಡೆಡ್ ಬೈ x-1 ಹೋಲ್ ಸ್ಕ್ವೇರ್. ಅರ್ಥ ಮಾಡ್ಕೊಳ್ಳಿಕ್ಕೆ ಸರ್ ಐ ರೈಟ್ ಲೈಕ್ ದಿಸ್, d/dx ಆಫ್ x-1 ಹೋಲ್ ಟು ದಿ ಪವರ್ ಆಫ್ -2 x ಟು ದಿ ಪವರ್ ಆಫ್ n. x ಟು ದಿ ಪವರ್ ಆಫ್ n ಡಿಫರೆನ್ಷಿಯೇಷನ್ ಏನು ಸರ್? n ಇಂಟು x to the power of n minus 1 minus 3. Sir, I get -2 divided by x minus 1 whole cube. Left side ಬರ್ಕೋ. ಫಸ್ಟ್ ಫಂಕ್ಷನ್ ಡಿಫರೆನ್ಷಿಯೇಟ್ ಮಾಡಿದರೆ n ಇಂಟು x to the power of n minus 1 -2 ಡಿವೈಡ್ ಬೈ x minus 1. ಸರ್ ಬಂತು, ಆನ್ಸರ್ ಬಂತು. ಸರ್ e ಪವರ್ x ಯು ಕ್ಯಾನ್ ರೈಟ್ f ಆಫ್ x ಮೈನಸ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಮೈನಸ್ ಅಲ್ಲಪ್ಪ ಪ್ಲಸ್ ಅದು ವಿತ್ ರೆಸ್ಪೆಕ್ಟ್ ಎಕ್ಸ್. ನೋಡಿ ಮತ್ತೆ ಹುಷಾರಾಗಿ, -2 ಇದೆ ನೋಡು, ಎಫ್ ಡ್ಯಾಶ್ ಎಕ್ಸ್ ಇದೆ, -2 ಡಿವೈಡೆಡ್ ಬೈ. ಸರ್ ಚೆನ್ನಾಗಿ ಅರ್ಥ ಆಗಿದೆ. ಸೊ ವಾಟ್ ಇಸ್ ಯುವರ್ ಆನ್ಸರ್ ನಾವು? e ಪವರ್ x ಡಿವೈಡೆಡ್ ಬೈ 1 - x². ಆನ್ಸರ್ e ಪವರ್ x ಇಂಟು ಡಿವೈಡೆಡ್ ಬೈ x - 1 ಹೋಲ್ ಸ್ಕ್ವೇರ್. e power x into f of x. So our answer into 1 divided by x minus 1 whole square. ಇಲ್ಲ ಸರ್, ಎಲ್ಲ ಅರ್ಥ ಆಗಿದೆ ನಮಗೆ, ಇಲ್ಲೇ ಮುಗಿಸ್ಬಿಡಿ ಅಂತಂದರೆ e power x divided by x minus 1 whole square is the answer, final answer. ನೋಡಪ್ಪ, almost all problems are covered. If anything left, you must attend them. You must. ನೋಡಿಲ್ಲ, ಕಾಂಪಿಟೇಟಿವ್ ಅಂತೇನೋ ಕೊಟ್ಟಿದ್ದಾನೆ. ಅರ್ಥ ಆಗಿದೆ ಸರ್? ಬರ್ಕೊಂಡಿದ್ದೀರಾ? ಅಲ್ಲಿ ಕ್ವಶನ್ ನಂಬರ್ 24ಅಲ್ಲಿ ಇಂಟಗ್ರಲ್ ಆಫ್ e ಪವರ್ x secant x, ಇದು ಫಾಸ್ಟ್ ಬರೀಬೇಕು, ಇಂಟು ಬ್ರಾಕೆಟ್ 1 + tan x ಅಂತ ಕೊಟ್ಟಿದ್ದಾರೆ ವಿತ್ ರೆಸ್ಪೆಕ್ಟ್ ಟು x. ಅರೇಂಜ್ ಮಾಡ್ತೀಯ, ಅರೇಂಜ್ ಮಾಡಿದಾಗ e ಪವರ್ x ಹೊರಗಡೆ ಇರಬೇಕು, ಇದನ್ನು ಮಲ್ಟಿಪ್ಲೈ ಮಾಡಬೇಕು ಬ್ರಾಕೆಟ್ ಒಳಗಡೆ. secant x ಪ್ಲಸ್ secant x ಇಂಟು tan x ಬರ್ಕೊಂಡ್ರೆ ಫಸ್ಟ್ ಫಂಕ್ಷನ್ ಎಫ್ ಆಫ್ ಎಕ್ಸ್ secant x, ಅದರ ಡಿಫರೆನ್ಷಿಯೇಷನ್ ಎಫ್ ಡ್ಯಾಶ್ ಎಕ್ಸ್ secant x ಇಂಟು tan x. ಸೊ ಆನ್ಸರ್ e ಪವರ್ x secant x ಪ್ಲಸ್ c.
ಯಾಕೆ ಅಂತ ಕೇಳಿಕೊಂಡ್ರೆ ಇ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಕ್ಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ ಇದ್ದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ಸರ್ ಏನು ಬರಿತೀರಿ ಸರ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಬರಿತೀವಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟೆಗ್ರಲ್ ಆಫ್ 23 ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತ ಇದೆ ನೋಡಪ್ಪ. ಎಕ್ಸ್ ಸ್ಕ್ವೇರ್ ಇ ಪವರ್ ಎಕ್ಸ್ ಕ್ಯೂಬ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತೇಳಿ ಈಕ್ವಲ್ಸ್ ಟು ಅಂತೇಳಿ 4 ಆಪ್ಷನ್ಸ್ ಇದ್ದಾವೆ. ಏನು ಮಾಡ್ಬೇಕಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಬಟ್ ಪುಟ್ಟ ಹೇಳ ಎಕ್ಸ್ ಕ್ಯೂಬ್ ಜಾಗದಲ್ಲಿ ಟಿ ಅಂತ ಹಾಕು. ಎಕ್ಸ್ ಕ್ಯೂಬ್ ಜಾಗದಲ್ಲಿ ಟಿ ಹಾಕಿದರೆ 3x ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಯಿತು. ದೇ ಫಾರ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಈಸ್ ಡಿ ಟಿ ಬೈ 3 ಇ ಪವರ್ ಟಿ ಇಂಟು ಡಿ ಟಿ ಆಯಿತು. ಇದಕ್ಕೆ ನಾಟ್ ಡೈರೆಕ್ಟ್ ಪ್ರಾಡಕ್ಟ್ ರೂಲ್ ಅಪ್ಲೈ ಇದು ಬೈ ಪಾರ್ಟ್ಸ್ ರೂಲ್ ಅಪ್ಲೈ ಮಾಡೋಕ್ಕೆ ಹೋಗಬೇಡ. ಪುಟ್ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು ಟಿ ಕರೆಕ್ಟ್ ಸರ್. ಡಿಫರೆನ್ಷಿಯೇಟ್ 3x ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್ 1/3 ಡಿ ಟಿ ಬರ್ದಿಯಾ. ಸೊ ಇ ಪವರ್ ಟಿ ಇಂಟಗ್ರೇಷನ್ ಈಸ್ ಡೈರೆಕ್ಟ್ ಆನ್ಸರ್ ಇ ಪವರ್ ಟಿ ಎಷ್ಟು ಈಸಿ ಕೊಟ್ಟಿದ್ದಾರೆ ನೋಡಿ. ಸೊ 1/3 ಇಂಟು ಇ ಪವರ್ ವಾಟ್ ಈಸ್ ದ ಟಿ ಹಿಯರ್ ಸಬ್ಸ್ಟಿಟ್ಯೂಟ್ ಮಾಡಿದ್ಯಾ ಎಕ್ಸ್ ಕ್ಯೂಬ್ ಪ್ಲಸ್ ಸಿ. ಅಲ್ಲಿ ಒಂದು 22 ಅಂತ ಇದೆ 22 ನೀವು ಮಾಡ್ಕೊಳ್ಳಿ. ಸೈನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 + x ಸ್ಕ್ವೇರ್ ಅಂತ ಇದೆ ನೋಡಿ. ಇಂಟಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 + x ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಡೈರೆಕ್ಟ್ ಸೈನ್ ಇನ್ವರ್ಸ್ ಎಕ್ಸ್ ಡೈರೆಕ್ಟ್ ಫಾರ್ಮುಲಾ ಇಲ್ಲ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರೀತೀಯಾ 2 tan θ ಅಂತ ಫಾರ್ಮುಲಾ ನಿಮ್ಗೆ ಗೊತ್ತಿದೆ ನೋಡ. ನನಗಲ್ಲ ನಿನಗೂ ಗೊತ್ತಿದೆ ನೋಡ. ಪುಟ್ ಎಕ್ಸ್ ಈಕ್ವಲ್ ಟು tan θ ಆದರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು tan θ ಡಿಫರೆನ್ಷಿಯೇಷನ್ ಈಸ್ secant square theta. ಡಿಫರೆನ್ಷಿಯೇಟ್ ಮಾಡ್ಕೊಂಡಿದೆಯಾ ಅಲ್ಲಿ. ಸೊ ಹೌ ಮಚ್ ವಿಲ್ ಗೆಟ್ ಹಿಯರ್ ನಾವು ಇಂಟಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ 2 tan θ ಡಿವೈಡೆಡ್ ಬೈ 1 + tan ಸ್ಕ್ವೇರ್ θ ಇಂಟು ಡಿ θ ಡಿ ಎಕ್ಸ್ ಸಾರಿ ಡಿ ಎಕ್ಸ್ ಜಾಗದಲ್ಲಿ ಸೀಕೆಂಟ್ ಸ್ಕ್ವೇರ್ ಥೀಟಾ ಡಿ ಥೀಟಾ. ಸೊ ನಾವು ಯು ಗೆಟ್ ಸೈನ್ ಇನ್ವರ್ಸ್ ಆಫ್ ಸೈನ್ 2 θ ಬರುತ್ತೆ. ಹೌದಾ ಫಾರ್ಮುಲಾ ಕರೆಕ್ಟ್ ಇದೆ ಚೆಕ್ ಮಾಡಿ. ಎಕ್ಸ್ ಈಕ್ವಲ್ ಟು tan θ ಹಾಕಿದೆಯಾ. ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಡಿ ಥೀಟಾ ಇದೆ ಪಕ್ಕ ಬರೆದಿದ್ದೀನಿ ಇಂಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಡಿ ಥೀಟಾ. ಸೈನ್ ಇನ್ವರ್ಸ್ ಆಫ್ ಸೈನ್ 2 θ ಇಸ್ 2 θ 2 ಹೊರಗೆ ಹಾಕೋಣ ಥೀಟಾ ಇಂಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಇದನ್ನು ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂತೇಳಿ ಇಂಟಗ್ರೇಟ್ ಮಾಡಪ್ಪ. ಅಲ್ಲ ಎಕ್ಸ್ಪೋನೆನ್ಷಿಯಲ್ ಇಲ್ಲ ಲಾಸ್ಟ್ ಮುಗೀತಲ್ಲ ಕ್ಲಾಸ್ ಕಂಪ್ಲೀಟ್ ಆಯಿತು. ಇನ್ನೊಂದು ಟೈಪ್ ಇದ್ದಾವೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣಂತೆ. ಹಾಂ ಎಲ್ಲವನ್ನು ಕಲ್ತ್ಬಿಟ್ಟು ಮತ್ತು ಆಮೇಲೆ ಏನೂ ಅರ್ಥ ಆಗಿಲ್ಲ ಅನ್ಬೇಡಿ. ಹಾಂ ಈಗ ಇದನ್ನು ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಸೆಕೆಂಡ್ ಸ್ಕ್ವೇರ್ ಆಗಿ ತೊಗೋಬೇಕು ಹೇಳಿ ನೋಡೋಣ. ಬಿಕಾಸ್ ವಿ ನೋ ದಿ ಇಂಟಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಥೀಟಾ. ಇಂಟಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಈಸ್ ವಾಟ್ ಟ್ಯಾನ್ ಥೀಟಾ ಗೊತ್ತು ಸರ್. ಅದಕ್ಕೆ ಈಗಲೇ ಸ್ವಲ್ಪ ಎಲ್ಲರೂ ಕಲ್ತಿದ್ದೀರಾ ಅಂಥೇಳಿ ಫಾಸ್ಟಾಗಿ ಏನು ಸಹ ಬರೆಯೋಣ. 2 ಹೊರಗಡೆ ಇದೆ ಸ್ಟಾರ್ಟ್ ಬ್ರಾಕೆಟ್ ಹಾಕು ಥೀಟಾ ದಟ್ ಈಸ್ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ integration of secant square theta minus integration of differentiation of first function d by d theta of theta into integration of ಮೇಲ್ಗಡೆ ಅಳಸೋಣ integration of second function. ಸರ್ ಎಲ್ಲ ಗೊತ್ತಿದೆ ಅಲ್ಲ ಸರ್ ಲಾಸ್ಟ್ ಲೆಕ್ಕ ಫಾಸ್ಟಾಗಿ ಮಾಡಿ ಅಂತ. ಲಾಸ್ಟ್ ಎಲ್ಲ ಫಿನಿಶಿಂಗ್ ಚೆನ್ನಾಗಿ ಹೇಳಬೇಕು ಅಂತ ಮಂಗಳಾರತಿ ಚೆನ್ನಾಗಿ ಮಾಡ್ಬೇಕಂತೇಳಿ ಥೀಟಾ ಆಯಿತು. ಸೀಕೆಂಡ್ ಸ್ಕ್ವೇರ್ ಥೀಟಾ ಏನಪ್ಪ ಆನ್ಸರ್ ಟ್ಯಾನ್ ಥೀಟಾ ಮೈನಸ್ ಇಂಟಗ್ರಲ್ ಆಫ್
theta with respect to theta is 1. Secant square theta integration is ಮತ್ತೆ ಡಿ ಥೀಟಾ ಸ್ಕ್ವೇರ್ ಬರ್ದಿದ್ದೀರಪ್ಪ, ನಾವೇನು ಬರೆಯಲ್ಲ ಸರ್, ನೀವೇ ಬರ್ತೀರ ನೋಡ ಅಂತೇಳಿ. ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ ಇಸ್ 1. ಸೀಕೆಂಡ್ ಸ್ಕ್ವೇರ್ ಥೀಟಾ ಇಂಟಗ್ರೇಷನ್ ಈಸ್ ಟ್ಯಾನ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಮತ್ತು ಈ ಟ್ಯಾನ್ ಕ್ಯಾನ್ಸಲ್ ಮಾಡೋಕ್ಕೆ ಬರೋಲ್ಲ, ಮತ್ತೆ ಇಲ್ಲಿ ಇಂಟಗ್ರೇಷನ್ 1 ಬಿಟ್ಬಿಡಿದ್ದೇನೆ. ಸೊ ಲಾಸ್ಟ್ ಥೀಟಾ ಟ್ಯಾನ್ ಥೀಟಾ ಮೈನಸ್ ಇಂಟಗ್ರೇಷನ್ ಆಫ್ ಟ್ಯಾನ್ ಥೀಟಾ ಇಸ್ ಗೊತ್ತು ಸರ್, log of mod of secant theta plus C is the answer provided. ವಾಪಸ್ substitute tan theta is equal to x. 2 multiply ಮಾಡೋಣ. 2 into theta is a tan inverse of x. Tan theta is x. That is 2x into tan inverse x minus log of mod of secant theta is written as root of 1 plus tan square theta. So this is the final answer. 3 marks ige kelbodu. So with this, my dear students, maximum problems I have helped you. Don't neglect, practice well and memorize the formulas. Don't by heart them. Take the concepts clearly. ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ ಅರ್ಥ ಮಾಡ್ಕೊಂಡು ಬರೆದ್ರೆ ತುಂಬ ಈಸಿ ಆಗುತ್ತೆ. ಸುಮ್ಮನೆ ಬೈ ಹಾರ್ಟ್ ಹೊಡ್ಕೊಂತ ಹೋದರೆ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್.